ಜೀವನವನ್ನು ಪರಮಾತ್ಮನಿಗೆ ಸಮರ್ಪಿತ ಮಾಡಿ 14 ವರ್ಷ ತಪಸ್ಸು ಮಾಡಿ ಆಗಸ್ಟ್ 25ನೇ ತಾರೀಕಿಗೆ ಅವರು ತಮ್ಮ ಜೀವನ ಸಂಪೂರ್ಣ ಮಾಡಿ ಈ ದೇಹವನ್ನು ತ್ಯಾಗ ಮಾಡಿದರು. ಅದಕ್ಕಾಗಿ ಅದರ ನಿಮಿತ್ತವಾಗಿ ನಾವು ಈ ಒಂದು 10 ಕೋಟಿ ನಶಾಮುಕ್ತ ಪ್ರತಿಜ್ಞೆಯನ್ನು ನಶೆ ಅಂದರೆ ಅನೇಕ ರೀತಿಯ ಒಂದು ಕಾರಣದಿಂದ ನಶೆ ಒಳಗಾಗ್ತಾರೆ. ಚಿಕ್ಕವ್ರು ಹಿಡ್ಕೊಂಡು ಆರೋಗ್ಯನೂ ಕಳ್ಕೋಬೇಕಾಗ್ತದೆ, ಹಣನೂ ಕಳ್ಕೋಬೇಕಾಗ್ತದೆ, ಗುಣನೂ ಕಳ್ಕೋಬೇಕಾಗ್ತದೆ, ಮರ್ಯಾದೆನೂ ಹೋಗ್ಬೇಕು. ಅಂತ ಒಂದು ನಶಾದಿಂದ ಎಷ್ಟು ಲಾಸ್ ಇದೆ. ಅದಕ್ಕಾಗಿ ಪುಟ್ಟ ಮಕ್ಕಳಿಗೇನೆ ಇದು ಗೊತ್ತಿರಬೇಕು ನಶಾದಿಂದ ಎಷ್ಟು ಲಾಸ್ ಇದೆ ಅಂತ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಆ ನಶಾದಿಂದ ಮುಕ್ತರಾಗ್ಬೋದು. ಹೇಗೆ ಕೆಲವೊಬ್ಬರು ಟೆನ್ಷನ್ದಿಂದ ಮುಕ್ತರಾಗಲಿಕ್ಕೋಸ್ಕರ ನಶೆ ಮಾಡ್ತಾರೆ, ಕೆಲವೊಬ್ರು ಅದು ಒಂದು ಮಜಾ ರೂಪದಲ್ಲಿ ನಶೆ ಮಾಡ್ತಾರೆ, ಕೆಲವೊಬ್ರು ಒಂದು ಸಂಘದಲ್ಲಿ ಬಂದಿರೋ ಕಾರಣದಿಂದ ನಶೆ ಮಾಡ್ತಾರೆ. ಯಾವುದೇ ರೀತಿಯಿಂದ ನಶೆ ಮಾಡಿದ್ರು ಅದು ನಶೆ ಮಾಡಿದವರಿಗೆ ಬಹಳಷ್ಟು ಲಾಸ್ ಆಗ್ತದೆ. ಟೆನ್ಷನ್ನಿಂದ ಫ್ರೀ ಆಗಲಿಕ್ಕಾಗಿ ನಾವು ನಶೆನೇ ಮಾಡ್ಬೇಕಂತ ಹೇಳಿಲ್ಲ. ನಮ್ಮ ಪೀಸ್ ಆಫ್ ಮೈಂಡ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಬೇಕು ಮೆಡಿಟೇಷನ್. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಟೇಷನ್ ಕಲಿಸಿಕೊಡ್ಲಾಗ್ತದೆ. ಒಂದು ಅರ್ಧ ಗಂಟೆ ತಾವು ಸಮಯ ಕೊಟ್ಟು ಬಂದಿರಂದ್ರೆ ಅಲ್ಲಿ ಫ್ರೀ ಆಗಿ ಉಚಿತವಾಗಿ ಮೆಡಿಟೇಷನ್ ಕಲಿಸಿಕೊಡ್ತೇವೆ. ಆ ಮೆಡಿಟೇಷನ್ ಇಂದ ನಾವು ಟೆನ್ಷನ್ ಫ್ರೀ ಆಗ್ಬೋದು, ಹಾಗೆ ಪೀಸ್ ಆಫ್ ಮೈಂಡ್ ಇಟ್ಕೊಳ್ಳಿಕ್ಕಾಗ್ತದೆ. ಅದಕ್ಕಾಗಿ ನಶೆನೇ ಮಾಡ್ಬೇಕಂತೇನಿಲ್ಲ. ಆ ಒಂದು 3 ಇಂಚಿನ ಸಿಗರೇಟ್ 5 ಕೋಟಿ ಮನುಷ್ಯನ ಶರೀರವನ್ನೇ ಹಾಳು ಮಾಡ್ತದೆ. ಗುಟ್ಕಾ, ತಂಬಾಕು ಇವೆಲ್ಲ ಶರೀರಕ್ಕೆ ಎಷ್ಟೊಂದು ಹಾನಿಕರ ಇದೆ. ಅದಕ್ಕಾಗಿ ಅದನ್ನು ನಾವು ಬಿಡ್ತೇವೆ ಅಥವಾ ನಮ್ಮ ಪರಿವಾರದಲ್ಲಿ ಯಾರಾದರೂ ಆ ಚಟಕ್ಕೆ ಬಲಿಯಾಗಿದ್ರಂದ್ರೆ ಅವರನ್ನು ನಾವು ಬಿಡಿಸ್ಲಿಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡ್ತೇವೆ ಅನ್ನುವಂತಹ ದೃಢ ಸಂಕಲ್ಪ ಮಾಡಿ ನಾವಿವತ್ತು ಪ್ರತಿಜ್ಞೆ ಮಾಡೋಣ. ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಯಾವುದೇ ರೀತಿಯ ಕೆಟ್ಟ ಅಭ್ಯಾಸಕ್ಕೆ ವ್ಯಸನಕ್ಕೆ ಬಲಿಯಾಗುವುದಿಲ್ಲ. ನಾನು ಯಾವಾಗಲೂ ಆರೋಗ್ಯಕರ ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತೇನೆ. ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮಾಜವನ್ನು ಕೆಟ್ಟ ಅಭ್ಯಾಸಗಳಿಂದ ದೂರ ಇಡಲು ಪ್ರಯತ್ನಿಸುತ್ತೇನೆ. ನನ್ನ ಸಮಯ ಮತ್ತು ಶಕ್ತಿ ಸಾಮರ್ಥ್ಯತೆಯನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರವೇ ಬಳಸುತ್ತೇನೆ. ನನ್ನ ದೇಶ ನಶಾಮುಕ್ತ ಮತ್ತು ಶ್ರೇಷ್ಠ ಭಾರತವನ್ನಾಗಿ ಮಾಡಲು ನನ್ನ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.